ವೆಲ್ಕಮ್ ಟು ಭಾರತ್ IAS ಅಕಾಡೆಮಿ ಆಟಿನಗರ. ಸೊ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನೀವು ಇಷ್ಟು ದಿನ ಕಾಯ್ತಾ ಇರ್ತಕ್ಕಂಥ PDO ನೋಟಿಫಿಕೇಷನ್ಸ್ ಆಗಿದೆ. 2024 ನೋಟಿಫಿಕೇಷನ್. ಈ ನೋಟಿಫಿಕೇಷನ್ಸಲ್ಲಿ ನಿಮಗೆ ಎಷ್ಟೆಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ಸ್ ಆಗಿದೆ ಮತ್ತು ಏನೆಲ್ಲ ಬದಲಾವಣೆ ಆಗಿದೆ ನೀವು ನೋಡ್ಕೊಂಡು ಬರೋಣ. ಸೊ ಈಗ ನೋಡಿ, PDO ಹುದ್ದೆಗಳ ಸಂಖ್ಯೆ ಅಂದರೆ HKಗೆ 97 ಪೋಸ್ಟ್ಗೆ ಕಾಲ್ ಫಾರ್ಮ್ ಆಗಿದೆ, ನಾನ್ HK 150 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿದೆ. ಟೋಟಲ್ ಆಗಿ ನಿಮಗೆ 247 ಹುದ್ದೆಗಳಿಗೆ ಕಾಲ್ ಫಾರ್ಮ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟೇಜ್ ಬಂದು ನಿಮಗೆ ಈ ಎಕ್ಸಾಮಿನೇಷನ್ಸ್ ಅಟೆಂಡ್ ಮಾಡಬೇಕಂದ್ರೆ ಏನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು, ಏನು ವಿದ್ಯಾರ್ಹತೆ ಇರಬೇಕಂದ್ರೆ ಎನಿ ಡಿಗ್ರಿ, ಯಾವುದೇ ಪದವಿ ಪಡೆದಿದ್ರು ನೀವು ಈ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡ್ಬೋದು. ಹಾಗೆಯೇ ಇದು ಸ್ಯಾಲ್ರಿ ಸ್ಟಾರ್ಟ್ಸ್ ಫ್ರಮ್ ವೇತನ ಶ್ರೇಣಿ 37,900 ಇಂದ ಹಿಡಿದು 70,850ವರೆಗೆ ನಿಮಗೆ ಇದರ ವೇತನ ಶ್ರೇಣಿ ಇರತಕ್ಕಂಥದ್ದು. ನೆಕ್ಸ್ಟ್ ಸ್ಟೇಜಲ್ಲಿ PDO ಹುದ್ದೆಗಳ ವಯೋಮಿತಿ, ಏನು ಏಜ್ ಲಿಮಿಟೇಷನ್ಸ್ ಇರಬೇಕು. ಈಗ ನೀವು ಕನಿಷ್ಠ 18 ವರ್ಷ ಆಗಿರಬೇಕಾಗುತ್ತೆ ಅಭ್ಯರ್ಥಿಗಳಿಗೆ PDO ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಸೊ GM ಮೆರಿಟ್ ಜನರಲ್ ಸ್ಟೂಡೆಂಟ್ಸ್ಗೆ 35 ಇಯರ್ಸ್ವರೆಗೂ ಇರುತ್ತೆ, 35 ಇಯರ್ ಇರೋರು ಅಪ್ಲೈ ಮಾಡ್ಬೋದು. ಮತ್ತು OBC ಸ್ಟೂಡೆಂಟ್ಸ್ 38 ವರ್ಷದವರೆಗೂ ಇರುತ್ತೆ, ಸೊ ನೀವು 38 ಇಯರ್ಸ್ ಇರೋರು ಅಪ್ಲೈ ಮಾಡ್ಬೋದು. ಹಾಗೆಯೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇರೋ ಅಭ್ಯರ್ಥಿಗಳು, 40 ವರ್ಷ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸಹ ಈ ಎಕ್ಸಾಮಿನೇಷನ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ನೇಮಕಾತಿ ವಿಧಾನ, ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡಿ ನಿಮಗೆ PDO ಪೋಸ್ಟ್ಗೆ ತೊಗೋತಾ ಇದ್ದಾರೆ. ಸೊ ಯಾವ ರೀತಿ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಪೇಪರ್ 1 ಮತ್ತು ಪೇಪರ್ 2 ಎರಡೂ ಇರುತ್ತದೆ. ಈ ಎರಡು ಪೇಪರ್ಗಳು 100 ಅಂಕಗಳಿಂದ ಇರುತ್ತದೆ. ಸೊ ಇಲ್ಲಿ ನಿಮಗೆ ಋಣಾತ್ಮಕ ಅಂಕಗಳಿರುತ್ತೆ, ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. 0.25 ಬಂದು ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತದೆ. ಸೊ ಹಾಗೆಯೇ ನಿಮಗೆ ಪಠ್ಯಕ್ರಮ ಪೇಪರ್ 1ನಲ್ಲಿ ಏನು ಕೇಳ್ತಾರೆ ಅಂದರೆ ಗರಿಷ್ಠ 100 ಮಾರ್ಕ್ಸ್, 100 ಅಂಕಗಳಿರುತ್ತೆ. ನಿಮಗೆ ಅವಧಿ ಬಂದು 1.5 ಅವರ್ ಇರುತ್ತೆ. ಯಾವುದೇ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂದರೆ ಎಲ್ಲವುದು MCQ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಕೇಳ್ತಾರೆ, ಸಾಮಾನ್ಯ ವಿಜ್ಞಾನದ ವಿಷಯಗಳು, ಭೌಗೋಳಿಕ ಶಾಸ್ತ್ರದ ಬಗ್ಗೆ ಕೇಳ್ತಾರೆ, ಭೂಗೋಳ ಶಾಸ್ತ್ರದ ಬಗ್ಗೆ ಕೇಳ್ತಾರೆ, ಸಮಾಜ ವಿಜ್ಞಾನದ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಇತಿಹಾಸದ ವಿಷಯಗಳು, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣಾ ಮತ್ತು ಸಾಮಾಜಿಕ ಬದಲಾವಣೆಗೆ. ಹಾಗೆಯೇ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀರಲ್ಲ, ಈ ಲಿಸ್ಟಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳ ಮೇಲೆ ನಿಮಗೆ ಪೇಪರ್ 1ಅನ್ನು ಕೇಳ್ತಾರೆ. ಹಾಗೆಯೇ ಎರಡನೇ ಪೇಪರಲ್ಲಿ ಏನು ಕೇಳ್ತಾರೆ ಅಂದರೆ ಸಾಮಾನ್ಯ ಕನ್ನಡ 35 ಮಾರ್ಕ್ಸ್ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ 35 ಮಾರ್ಕ್ಸ್, ಕಂಪ್ಯೂಟರ್ 30 ಅಂಕಗಳಿಗಿರುತ್ತೆ. ಇದು ನಿಮಗೆ 2 ಗಂಟೆಗಳ ಅವಧಿ ಇರುತ್ತದೆ, ಪ್ಲಸ್ 100 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ. ಸೊ ಕ್ವಶನ್ ಪೇಪರ್ ಬಂದು ನಿಮಗೆ 2 ಲ್ಯಾಂಗ್ವೇಜಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ PDO ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಪ್ಯಾಟರ್ನು ಮತ್ತು ಏನು ಚೇಂಜಸ್. ಮುಂಚೆ ನಿಮ್ಗೆ ಏನಾಗ್ತಾಯಿತ್ತು, ಪಂಚಾಯತ್ ರಿಲೇಟೆಡ್ ನಿಮಗೆ ಒಂದು ಪೇಪರ್ ಇರ್ತಾಯಿತ್ತು. ಆ ಪೇಪರ್ ಬದಲಿಗೆ ಈ ಸಲ ನಿಮ್ಗೆ ಏನು ಮಾಡಿದ್ದಾರೆ, ಕಮ್ಯುನಿಕೇಷನ್ ಪೇಪರನ್ನು ಇಟ್ಟಿದ್ದಾರೆ. ಸೊ ಇದು ಬಂದು ಚೇಂಜಸ್ಸು, ಇದನ್ನೆಲ್ಲರೂ ನೋಟ್ ಡೌನ್ ಮಾಡ್ಕೋಬೇಕು. ಹಾಗೆಯೇ ಇದರ ಸಲುವಾಗಿ ನಮ್ಮ ಭಾರತ್ IAS ಇನ್ಸ್ಟಿಟ್ಯೂಟ್ ಆಟಿನಗರ ಸಂಸ್ಥೆ ವತಿಯಿಂದ ಏಪ್ರಿಲ್ 1ನೇ ತಾರೀಕು ಹಾಗೂ ಏಪ್ರಿಲ್ 15ನೇ ತಾರೀಕು ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ವಿತ್ ಸ್ಟ್ರಾಟಜಿ ಕ್ಲಾಸಸ್ನ ಮಾಡ್ತಾಯಿದ್ದೀವಿ, ಬೋತ್ ಕನ್ನಡ ಮೀಡಿಯಮ್ ಹಾಗೂ ಇಂಗ್ಲೀಷ್ ಮೀಡಿಯಮ್. ಮತ್ತು ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ 2 ಮೋಡ್ಗಳಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳಿದ್ರಲ್ಲ, ಸೊ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ನ ಮೆನ್ಷನ್ ಮಾಡಿದ್ದೀವಿ. ಈ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಆಗೋದ್ರ ಮುಖಾಂತರ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಲಿಮಿಟೇಷನ್ಸ್ ಇರುತ್ತೆ, ಲಿಮಿಟೆಡ್ ಸೀಟ್ಸ್ ಮಾತ್ರ ಅವೈಲಬಿಲಿಟಿ ಇರುತ್ತೆ. Interested people can contact this institute number. Thank you so much.